ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗೌಡ್ರ ಹುಡುಗಿ ಗೀತಾ. ಇವತ್ತು ಏನು ಸ್ಪೆಷಲ್ ಮಾಡಕ್ಕೆ ಹೊರಟಿದ್ದೀನಿ ಅಂತಂದರೆ, ಮನೆಯಲ್ಲೇ ಪಾತ್ರೆನಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡೋಂಥದ್ದು. ಇದು ದೊನ್ನೆ ಬಿರಿಯಾನಿ ಅಂತಲೂ ಕೂಡ ಹೇಳ್ತಾರೆ. ಸೊ ಪಾತ್ರೆ ಅಂದರೆ ಬಿರಿಯಾನಿ ಮಾಡೋದಕ್ಕೆ ನಿಮಗೆ ಬಿರಿಯಾನಿ ಪಾತ್ರೆನೇ ಇರಬೇಕು ಅಥವಾ ಕುಕ್ಕರೇ ಇರಬೇಕು ಅಂತ ಏನಿಲ್ಲ. ಮನೆಯಲ್ಲಿ ನಿಮಗೆ ಸಿಗೋವಂಥ ಯಾವುದೇ ಪಾತ್ರೆ ಇರ್ಬೋದು, ಅದಿಟ್ಕೊಂಡು ಬಿರಿಯಾನಿ ಮಾಡೋವಂಥದ್ದು. ಕೆಲವ್ರು ಹೇಳ್ಬೋದು, ಇಲ್ಲ ಬಿರಿಯಾನಿ ಪಾತ್ರೆ ಇಲ್ಲ ಅಂದರೆ ನಾರ್ಮಲ್ ಪಾತ್ರೆಯಲ್ಲಿ ಸೀದೋಗುತ್ತೆ ಅಂತ ಎಲ್ಲ ಅಂತಾರೆ. ಹಾಗೇನೂ ಆಗೋದಿಲ್ಲ. ಬನ್ನಿ, ನಾನು ಮನೆಯಲ್ಲೇ ಎಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ನೋದು ಅಂತ ತೋರಿಸ್ತೀನಿ. ಹೋಟೆಲ್ಗಿಂತಲೂ ತುಂಬಾ ಅದ್ಭುತವಾಗಿ ಬಂದಿದೆ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿದೆ. ತಿಂತಾರಂತೂ ಸೂಪರ್ ಅನಿಸ್ತಿತ್ತು. ಇದಕ್ಕೆ ಯಾವುದೇ ರೀತಿ ನೆಂಚ್ಕೊಳ್ಳೋದಕ್ಕೆ ಗ್ರೇವಿ ಇರ್ಬೋದು ಅಥವಾ ಮೊಸರು ಬಜ್ಜಿ ಇರ್ಬೋದು, ಏನು ಬೇಕಾಗಿಲ್ಲ. ಅಷ್ಟು ಟೇಸ್ಟಿಯಾಗಿದೆ, ಕಲರ್ಫುಲ್ಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು. ರೈಸ್ ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ, ಮತ್ತು ಚಿಕನ್ ಜ್ಯೂಸಿಯಾಗಿತ್ತು. ಪೀಸ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಅಂದ್ಬಿಟ್ಟು. ತುಂಬಾ ಜ್ಯೂಸಿಯಾಗಿ ಬಂದಿತ್ತು. ಹಾಗೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿತ್ತು, ಮತ್ತು ಮಸಾಲೆ ಕೂಡ ಅಷ್ಟೇ ಚೆನ್ನಾಗಿ ಅಂಟಿತ್ತು ಚಿಕನಿಗೆ. ಅಷ್ಟೇ ಅಲ್ದಿರ ರೈಸು ಕೂಡ ಉಪ್ಪು ಖಾರ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಕೋಟ್ ಆಗಿತ್ತು. ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ಬನ್ನಿ ನೋಡೋಣ ಹೇಗೆ ಮಾಡೋದಂತ ಹೇಳ್ತೀನಿ. ನಾನು ಇಲ್ಲಿ ಮೊದಲಿಗೆ ತೊಗೊಂಡಿರೋದು 1 kg ಚಿಕನು. ಅದಕ್ಕೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಿದ್ದೀನಿ, ಮತ್ತು 1 ಸ್ಪೂನಷ್ಟು ಜೀರಾ ಪೌಡರು, 1 ಸ್ಪೂನು ಪೆಪ್ಪರ್ ಪೌಡರು. ಅದಾದಮೇಲೆ ನಾನು ಕಲ್ಲುಪ್ಪು ತೊಗೊತಾ ಇದ್ದೀನಿ ಇಲ್ಲಿಗೆ. ಕಲ್ಲುಪ್ಪು 1 ಸ್ಪೂನ್ ತೊಗೊತಿದ್ದೀನಿ, ಪ್ಲಾಸ್ಟಿಕ್ ಸ್ಪೂನಲ್ಲಿ ನೋಡ್ತಿರ್ಬೋದು. ಮತ್ತು ಸ್ವಲ್ಪ ಮೊಸರು, ಗಟ್ಟಿ ಮೊಸರು ಒಂದು 5ರಿಂದ 6 ಸ್ಪೂನಷ್ಟು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನಾನು 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಿದ್ದೀನಿ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾನು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಇಲ್ಲಿ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ದಮ್ ಬಿರಿಯಾನಿ ಮಾಡೋದಕ್ಕೆ. ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ನು, ಮತ್ತು ಇಲ್ಲಿ ಬಿರಿಯಾನಿ ಡ್ರೈ ಸ್ಪೈಸಸ್ ಬರುತ್ತೆ. ಅದನ್ನು ನಾನು ಎರಡು ಬೌಲಲ್ಲಿ ಹಾಕ್ಕೊಂಡು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಪುದೀನ ಸೊಪ್ಪು ಒಂದು 2 ಇಡಿ ಬರೋಷ್ಟು, ಮತ್ತು 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋಂಥದ್ದು, ಮತ್ತು 1/2 ಈರುಳ್ಳಿ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ, ಆಮೇಲೆ 1/2 ಟೊಮೆಟೊ ದೊಡ್ಡದಾಗಿ ಹೆಚ್ಕೊಂಡಿರೋ ಅಂಥದ್ದು, ಮತ್ತು 2 ಪಾವು ಅಕ್ಕಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ನೆನೆಯಕ್ಕೆ ಇಟ್ಟಿದ್ದೀನಿ ಅನ್ನೋದನ್ನು. ಅವಾಗ ಚೆನ್ನಾಗಾಗತ್ತೆ ಬಿರಿಯಾನಿ. ಜಾಸ್ತಿ ನೀರನ್ನು ತೊಗೊಳೋದಿಲ್ಲ ಹಾಗಾಗಿ. ಈಗ ನಾನು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಡ್ರೈ ಸ್ಪೈಸಸ್ 2 ಬೌಲಲ್ಲಿ ಇಟ್ಕೊಂಡಿದ್ದೆನಲ್ಲ, 1 ಬೌಲಲ್ಲಿಂದ ತೊಗೊಂಡು ಅದನ್ನೆಲ್ಲ ಹಾಕ್ಕೊತೀನಿ. ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಕಾಳುಮೆಣಸು, ಮರಾಠಿ ಮೊಗ್ಗು, ಆಮೇಲೆ ಕಸೂರಿ ಮೇಥಿ, ಇವನ್ನೆಲ್ಲನೂ ಹಾಕ್ಕೊತೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ತುಂಬ ಜಾಸ್ತಿ ರೋಸ್ಟ್ ಮಾಡಿಬಿಡಿ, ಲೈಟಾಗಿ ರೋಸ್ಟ್ ಮಾಡಿದ ತಕ್ಷಣ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಅದು ತಣ್ಣಗಾದಮೇಲೆ ರುಬ್ಕೋಬೇಕು, ಅದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಮತ್ತು ಅದೇ ಪ್ಯಾನ್ ಇಟ್ಕೊಂಡು ನಾನು ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಏನು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಈರುಳ್ಳಿ ಅದನ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಇವು ಹುರ್ಕೊಳ್ಳೋ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಈಗ ತಣ್ಣಗಾಗಿದೆ, ಗರಂ ಮಸಾಲ ಮಾಡ್ಕೊಳ್ಳೋಕ್ಕೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊತೀನಿ. ಇದನ್ನು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಪೌಡ್ರ್ ಮಾಡ್ಕೊತೀನಿ. ಮತ್ತು ಈಗ ಅದು ಆನಿಯನ್ ಫ್ರೈ ಆಯಿತು. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಗ್ರೀನ್ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾನು ಪುದೀನ ಹಾಕ್ಕೊತಾ ಇದ್ದೀನಿ. ಪುದೀನ ಸ್ವಲ್ಪ ಅದು ಬಾಡ್ತಿದ್ದಂಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕಾಗತ್ತೆ. ಅದು ಬಾಡ್ತಿದ್ದಂಗೆ ಚೆನ್ನಾಗಿ ಅಂದರೆ ಲೈಕ್ ಹಸಿ ವಾಸನೆ ಹೋಗಬೇಕಷ್ಟೆ. ಈಗ ನೋಡ್ತಿದ್ರಲ್ಲ, ಹಸಿ ವಾಸನೆ ಹೋಗಿದೆ, ಅದನ್ನು ತೆಗೆದು ಸೈಡ್ ಇಟ್ಕೊಂಡು ಈಗ ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ನಾನು. ಇದಕ್ಕೆ 1 ಕಪ್ಪಷ್ಟು ಎಣ್ಣೆ ಹಾಕ್ಕೊಬೇಕು ನಾವು. ಅದಾದಮೇಲೆ ಡ್ರೈ ಸ್ಪೈಸಸ್ ಮತ್ತು ಇನ್ನೊಂದು ಬಟ್ಲಲ್ಲಿ ಏನು ಇಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಹಾಕ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಅದನ್ನು ಹಾಕ್ಕೊತಿದ್ದೀನಿ ಒಗ್ಗರಣೆಗೆ. ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಏನು ಅದು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಂಡು ಇಲ್ಲಿ ಹಾಕ್ಕೊತಿದ್ದೀನಿ. ಇದಕ್ಕೆ ಏನು ಯಾವುದಕ್ಕೂ ನೀರು ಸೇರಿಸಿಲ್ಲ ರುಬ್ಬೋದಕ್ಕೆ. ಮತ್ತು ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿರಬೇಕು. ಇದೇ ಗ್ಯಾಪಲ್ಲಿ ನಾನು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಕೂಡ ನೀರು ಹಾಕ್ಕೊಳ್ಳಿಲ್ಲ, ಹಾಗೆ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀರೊಳಗಡೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಚಿಕನ್ನು, ಆ ಚಿಕನ್ನ ಹಾಕ್ಕೊಬೇಕಾಗತ್ತೆ ಇದರೊಳಗಡೆ. ಮತ್ತು ಇದನ್ನು ಚೆನ್ನಾಗಿ ಫ್ರೈ ಆಗ್ತಿರಬೇಕು. ಅದರೊಳಗಡೆ ನಾವು ಅಷ್ಟು ಗ್ಯಾಪಲ್ಲಿ ನಾವೇನು ಮಾಡಬೇಕಂದ್ರೆ, ಟೊಮೆಟೊ ಇದೆಯಲ್ಲ ಆ ಟೊಮೆಟೊನ ಕೂಡ ಪ್ಯೂರಿ ಮಾಡ್ಕೊಂಡು ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಯಾಕೆ ಗ್ರೀನ್ ಕಲರ್ ಕಾಣಿಸಿದೆ ಅಂತಂದರೆ, ಆಲ್ರೆಡಿ ಗ್ರೀನ್ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ಲ ಅದರದ್ದು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಹಾಗೆ ಉಳ್ಕೊಂಡಿತ್ತು. ಅದರಲ್ಲೇ ಟೊಮೆಟೊ ಹಾಕಿ ನಾನು ಪೇಸ್ಟ್ ಮಾಡಿದ್ರಿಂದ ನಿಮಗೆ ಗ್ರೀನ್ ಕಲರ್ ಕಾಣಿಸ್ತಿದೆ.
ಮತ್ತು ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ಉಳ್ಕೊಂಡಿರ್ತಲ್ಲ ಅದು, ಮತ್ತು ಚಿಕನ್ ಪಾತ್ರೆಯಲ್ಲಿ ಮಸಾಲೆ ಉಳ್ಕೊಂಡಿರ್ತಲ್ಲ ಅದಕ್ಕೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದರೊಳಗಡೆ ಪಾತ್ರೆಯಲ್ಲಿ ಹಾಕಬೇಕು. ಮತ್ತು ನೀವು ಏನು ನೀರು ಹಾಕಬೇಕಾದ್ರೂ ಲೆಕ್ಕ ಇಟ್ಕೊಳ್ಳಿ ಅದನ್ನು. ಮತ್ತು ಈಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಆವಾಗಲೇ ಏನು ಪುಡಿ ಮಾಡ್ಕೊಂಡಲ್ಲ ಅದು ಫುಲ್ ಹಾಕ್ಕೊಬೇಡಿ, ಒಂದು ಅರ್ಧ ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ, ಅರ್ಧನ ಹಾಗೆ ಇಟ್ಕೊಳ್ಳಿ. ಮತ್ತು ಯಾವುದೇ ಹೇಳಿದ್ನಲ್ಲ, ಯಾವುದೇ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ. ಸೊ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗೋದಕ್ಕೆ ಬಿಡಬೇಕು. ಸೊ ಇದು ಚೆನ್ನಾಗಿ ಮತ್ತು ಇದಕ್ಕೆ ಇವಾಗಲೇ ಉಪ್ಪು ಹಾಕ್ಕೊತಿದ್ದೀನಿ. ಆವಾಗ ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೆ, ಮತ್ತು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚಿಕನ್ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಮಸಾಲೆನಲ್ಲಿ ಚೆನ್ನಾಗಿ ಬೇಯಬೇಕು ಒಂದು 10 ಮಿನಿಟ್ಸು. ಅದಾದಮೇಲೆ 10 ಮಿನಿಟ್ಸ್ ಆಗಿದ ತಕ್ಷಣ ಪ್ಲೇಟ್ ತೆಗೆದು ಮತ್ತು ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ನಿಮಗೆ ಈ ಥರ ಎಣ್ಣೆ ಬಿಟ್ಟಿರಬೇಕು, ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಮತ್ತು ಸೊ ಮಸಾಲೆ ಚೆನ್ನಾಗಿ ಬೆಂದಮೇಲೆ ಆ ಥರ ಮೇಲೆ ಈ ರೀತಿ ಸೈಡಲ್ಲಿ ಆಯಿಲ್ ಬಿಡೋಕ್ಕೆ ಶುರುವಾಗುತ್ತೆ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಚಿಕನ್ಗೆ ಉಪ್ಪು ಇರ್ಬೋದು, ಖಾರ ಇರ್ಬೋದು, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಇದ್ದಾಗ ನೀವು ಮೊದಲೇ ನೀರು ಹಾಕ್ಕೊಂಬಿಟ್ಟಾಗ ಏನಾಗುತ್ತೆ, ಜಾಸ್ತಿ ನೀರು ಹಾಕಿದ್ರೆ ಅದು ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಯೋದಿಲ್ಲ. ಆವಾಗ ಬಿರಿಯಾನಿಲಿ ಎಲ್ಲರೂ ನಾವೆಲ್ಲ ಹೇಳ್ತೀವಲ್ಲ, ಹೋಟೆಲ್ಗಳಲ್ಲಿ ಮಾಡಿದಾಗ ಚಿಕನಿಗೆ ಉಪ್ಪು ಖಾರ ಹಿಡ್ದೇ ಇಲ್ಲ ಅಂತ ಹೇಳ್ತೀವಲ್ಲ, ಹಾಗಾಗತ್ತೆ. ಓಕೆ, ಸೊ ಇವಾಗ ನಾನು ಮಿಕ್ಕಿರೋ ಬ್ಯಾಲೆನ್ಸ್ ನೀರು ಏನಿದೆಯಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಸೊ ಟೋಟಲಾಗಿ ನೀವೇನೇ ನೀರು ಹಾಕಿದ್ರೂ ಅದು 3.5 ಗ್ಲಾಸ್ ನೀರು ಬರಬೇಕು. ಯಾಕೆ 3.5 ಗ್ಲಾಸ್ ಅಂತಂದರೆ ನಾವು ಅಕ್ಕಿನ ಆಲ್ರೆಡಿ ನೆನೆಸ್ಕೊಂಡಿದ್ದೀವಲ್ಲ, ಅದರಿಂದ ನಾವು 3.5 ಗ್ಲಾಸ್ ನೀರು ಹಾಕ್ಕೊಬೇಕಾಗತ್ತೆ. ಇಲ್ಲ ನೀವು ಅಕ್ಕಿ ನೆನೆಸ್ಕೊತಿಲ್ಲ ಡೈರೆಕ್ಟಾಗಿ ಹಾಕ್ತೀನಿ ಅಂತಂದರೆ 4 ಗ್ಲಾಸ್ ನೀರು ಹಾಕ್ಕೊಬೇಕಾಗತ್ತೆ. ಅಂದರೆ 1 ಪಾವಿಗೆ 2 ಗ್ಲಾಸ್ ನೀರು ಹಂಗೆ ಲೆಕ್ಕ. ಅಥವಾ ನೀವು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ 2 ಗ್ಲಾಸ್ ನೀರು ಹಂಗೆ ಲೆಕ್ಕ ತೊಗೋಬೇಕಾಗತ್ತೆ. ನೆನೆಸಿದ್ರೆ ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕ್ಕೊಬೇಕಾಗತ್ತೆ. ಓಕೆ, ಸೊ ಇವಾಗ ನಾನು ಇದಕ್ಕೆ ನೀರೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ನಾವೇನು ಮಾಡಬೇಕಾಗತ್ತೆ, ನಾವು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ನೀರು ತೆಗೆದು ಬರೀ ಅಕ್ಕಿನ ಮಾತ್ರ ಇದರೊಳಗಡೆ ಹಾಕಬೇಕಾಗುತ್ತೆ. ಸೊ ಅಕ್ಕಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ, ಗರಂ ಮಸಾಲ ನಾವು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಎಕ್ಸ್ಟ್ರಾ ಸ್ವಲ್ಪ ಇಟ್ಕೊಂಡಿದ್ವಲ್ಲ, ಗರಂ ಮಸಾಲಾನ ತೊಗೊಂಡು ಇದು ಅಕ್ಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ನೀವು ನೋಡ್ಬೋದು, ಇವಾಗ ತಾನೇ ನಾವು ಅಕ್ಕಿ ಹಾಕಿದ್ದೀವಲ್ಲ, ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕಿದು. ಸೊ ಅಂದರೆ ಉರಿನ ನೀವು ಯಾವಾಗ ತುಂಬ ಜಾಸ್ತಿನೂ ಇಡೋಕ್ಕೆ ಹೋಗಬೇಡಿ. ಇವಾಗ ಅಕ್ಕಿ ಬೇಯೋ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ ಇರಬೇಕು ಉರಿ. ಇದಕ್ಕೆ ನಾನು ಇವಾಗ ತೆಗೆದಿಟ್ಕೊಂಡಿದ್ನಲ್ಲ ಗರಂ ಮಸಾಲ, ಅದನ್ನು ಹಾಕ್ಕೊತೀನಿ ಇನ್ನು ಸ್ವಲ್ಪ ಅಕ್ಕಿ ಬೆಂದಾದಮೇಲೆ. ಸೊ ಇದಂತೂ ಈ ಬಿರಿಯಾನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟು ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನನಗಂತೂ ಇದು ಫೇವ್ರೆಟ್ ಈ ಬಿರಿಯಾನಿ, ಅಷ್ಟು ಚೆನ್ನಾಗಿರುತ್ತೆ. ಈಗ ಹೇಳಿದ್ನಲ್ಲ ನೀರೆಲ್ಲ ಕಮ್ಮಿ ಆಗಿದೆ. ನೀರೆಲ್ಲ ಕಮ್ಮಿ ಆದಮೇಲೆ ಈಗ ನಾನು ತೆಗೆದಿಟ್ಕೊಂಡಿರೋಂಥ ಗರಂ ಮಸಾಲನ ಹಾಕ್ಕೊಳ್ತೀನಿ ಇದ್ರೊಳಗಡೆ. ಇವಾಗ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಫಸ್ಟೇ ಎಲ್ಲ ಹಾಕ್ಬಿಡ್ಬಾರ್ದು, ಒಂದು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದು, ಇನ್ನು ಮಿಕ್ಕಿದ್ದನ್ನ ಇವಾಗ ಹಾಕ್ಕೊಳ್ಳೋದು. ಮತ್ತು ನೀಟಾಗಿ ನೀವು ಯಾವಾಗಲೂ ಸ್ಪೂನಲ್ಲಿ ಈ ರೀತಿ ತಿರುಗಿಸ್ತೀರಿ ಮಧ್ಯದಲ್ಲಿ, ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಓಕೆ, ಸೊ ನಾನು ಹೇಳಿದ್ನಲ್ಲ ಗರಂ ಮಸಾಲ ಇವಾಗ ಹಾಕ್ಕೊತಿದ್ದೀನಿ ನೋಡಿ, ಇಷ್ಟೇ ಉಳ್ಕೊಂಡಿದ್ದೆ, ಒಂದು ಅರ್ಧ ಸ್ಪೂನಷ್ಟು. ಸೊ ಟೋಟಲಾಗಿ ಒಂದು ಸ್ಪೂನಷ್ಟು ಬಂದಿತ್ತು, ಅದರಲ್ಲಿ ಆವಾಗಲೇ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೆ, ಇವಾಗ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇವಾಗ ಉರಿ ಕಮ್ಮಿ ಮಾಡ್ಕೊಂಬಿಡ್ಬೇಕು, ಯಾಕಂದರೆ ಆಲ್ಮೋಸ್ಟ್ ರೈಸ್ ಬೇಯ್ತಾ ಇದೆಯಲ್ಲ, ಮತ್ತು ನೀರೆಲ್ಲ ಕಮ್ಮಿ ಆಗೋಗಿದೆಯಲ್ಲ, ಹಾಗಾಗಿ ನಾವು ಉರಿನ ಕಮ್ಮಿ ಮಾಡ್ಕೋಬೇಕು. ನೀರು ಕಮ್ಮಿ ಆದಾಗಲೇ ನಾವು ಅಕ್ಕಿ ಕಾಣ್ತಿರ್ಬೇಕಾದ್ರೆ ತಟ್ಟೆ ಮುಚ್ಚಬೇಕಾಗತ್ತೆ. ತಟ್ಟೆ ಮುಚ್ಚಿ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಡ್ತಾ ಇದ್ದೀನಿ ನಾನು. ಸೊ ಇದಕ್ಕೆ ಯೂಶ್ವಲಾಗಿ ಕೆಲವ್ರು ಏನು ಮಾಡ್ತಾರೆ, ಅದು ಚಪಾತಿ ಹಿಟ್ಟೆಲ್ಲ ಅಂಟಿಸೋದು ಸ್ಟೀಮಿಗೆ ಹಾಗೆಲ್ಲ ಮಾಡ್ತಾರೆ, ಸ್ಟೀಮ್ ಆಗೋದಕ್ಕೆ. ನಾನು ಹಾಗೇನು ಮಾಡೋದಿಲ್ಲ, ದಮ್ ಆಗೋದಕ್ಕೆ ಯಾವುದೇ ರೀತಿ ಚಪಾತಿ ಹಿಟ್ಟು ಅದೆಲ್ಲ ಏನೂ ಹಾಕೋದಿಲ್ಲ. ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ನೀರು ಇಡ್ತೀನಿ. ಇಲ್ಲಾಂತಂದರೆ ನೀವು ಭಾರತ ವಸ್ತು ಏನಾದರೂ ಕೂಡ ಇದ್ರ ಮೇಲೆ ಇಡ್ಬೋದು. ಇದನ್ನು ಇಟ್ಟು ಟೋಟಲಾಗಿ 10 ಮಿನಿಟ್ಸ್ ಇಡಬೇಕು. ಈ ರೀತಿ 10 ಮಿನಿಟ್ಸ್ ಆಗಿದ ತಕ್ಷಣ ನಾವು ಪ್ಲೇಟ್ ತೆಗೆದು ನೀಟಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ತಳ ಇದೋ ಚಾನ್ಸಸ್ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವೇನು ಮಾಡಬೇಕು ಅಂತಂದರೆ, ತುಪ್ಪ ತೊಗೊಂಡು ಅದನ್ನು ಸ್ವಲ್ಪ ಕಾಯಿಸ್ಕೊಂಡು, ಅಂದರೆ ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೊಬೇಕಾಗತ್ತೆ. ಯೂಶ್ವಲಾಗಿ ಕೆಲವು ಸಲ ತುಪ್ಪ ಏನಾಗುತ್ತೆ ಗಟ್ಟಿಯಾಗಿರುತ್ತಲ್ಲ, ಅದನ್ನು ಸ್ವಲ್ಪ ಕಾಯಿಸ್ಕೊಂಡು ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ, ಮತ್ತು ನಾವು ತುಪ್ಪ ಹಾಕಿದ್ಮೇಲೆ ಇಮ್ಮಿಡಿಯೇಟ್ ಮಿಕ್ಸ್ ಮಾಡಿಬಿಡ್ಬೇಕು ನೀಟಾಗಿ.
ಸೊ ನೀಟಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾವೇನು ಮಾಡಬೇಕಂದ್ರೆ ತಟ್ಟೆ ಮುಚ್ಚಿ ಇನ್ನೊಂದು 5 ಮಿನಿಟ್ಸ್ ಬೇಯ್ದಕ್ಕೆ ಬಿಡಬೇಕಾಗತ್ತೆ. ಈ ಟೈಮಲ್ಲಿ ಮಾತ್ರ ಉರಿ ಫುಲ್ ಕಮ್ಮಿ ಇರಬೇಕು. ಉರಿ ಜಾಸ್ತಿ ಇದ್ದರೆ ಸೀದೋಗ್ಬಿಡುತ್ತೆ. ಫುಲ್ ಕಮ್ಮಿ ಇಟ್ಟು ಮತ್ತೆ ದಮ್ಮಲ್ಲಿ ಬಿಡಬೇಕು 5 ಮಿನಿಟ್ಸ್ ಮಾತ್ರ. ಸೊ ನೋಡಿ ಈಗ 5 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ಸೊ ಇವಾಗ ಮತ್ತೆ ಪ್ಲೇಟ್ ಓಪನ್ ಮಾಡಿ ನಾನೇನು ಮಾಡ್ತೀನಿ, ಮತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕು ರೈಸ್ನ. ನಾನು ಹೇಳ್ತಿದ್ದೀನಿ, ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ನಾನೇನು ಮಾಡ್ತೀನಿ, ಈಗ ಸ್ಟವ್ ಆಫ್ ಮಾಡಿ ಬಿಟ್ಬಿಡ್ತೀನಿ. ಸೊ ಇಲ್ಲಿಗೆ ಚಿಕನ್ ಬಿರಿಯಾನಿ ಆಗಿದೆ. ನಾನು ಈಗ 5 ಮಿನಿಟ್ಸ್ ಆದಮೇಲೆ ಏನು ಮಾಡ್ತೀನಿ, ಈಗ ಮತ್ತೆ ದಮ್ಮಲ್ಲಿ ಇಡ್ತೀನಿ ಇದನ್ನು. ಅಂದರೆ ತಟ್ಟೆಯಲ್ಲಿ ಕ್ಲೋಸ್ ಮಾಡಿಡ್ತೀನಿ, ಯಾಕಂದರೆ ಅನ್ನ ಅರಳಬೇಕು ಅದಕ್ಕೋಸ್ಕರ ಅಷ್ಟೇ. ಸ್ಟವ್ ಆಫ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ. ಈಗ ನೋಡಿ ಆಗಿದೆ ಚಿಕನ್ ಬಿರಿಯಾನಿ. 5 ಮಿನಿಟ್ಸ್ ಆಗಿದ ತಕ್ಷಣ ಅಷ್ಟೇ ತೆಗೆದುಬಿಡಬೇಕು. ಸೊ ಟೋಟಲಾಗಿ ನೀವು ಬೇಯಿಸ್ಬೇಕಾದ್ರೆ ಬರೀ 15 ಮಿನಿಟ್ಸ್ ಮಾತ್ರ ಅಷ್ಟೇ ಇದು ದಮ್ಮಲ್ಲಿ. ಅದಾದಮೇಲೆ ಒಂದು 5 ಮಿನಿಟ್ಸ್ ಸ್ಟವ್ ಆಫ್ ಮಾಡಿ 5 ಮಿನಿಟ್ಸ್ ಬಿಡಬೇಕು, ಯಾಕಂದರೆ ಅನ್ನ ನೀಟಾಗಿ ಹರಳೋದಕ್ಕೆ. ನೋಡ್ತಿರ್ಬೋದು ಅನ್ನ ಎಷ್ಟು ಉದ್ದುದ್ರಾಗಿ ಬಂದಿದೆ. ತುಂಬಾ ಟೇಸ್ಟ್ ಸಖತ್ತಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.